ನೋಡಿ ಇದೇ ಟ್ರೈನಲ್ಲಿ ಹೋಗಿದ್ದು ನಾವು ಇವಾಗ. ಸೊ ನಾವು ಇವಾಗ ಇಲ್ಲೇ ಬೋಟಿಂಗ್ ಮಾಡೋದು, ನೋಡೋಣ ಯಾವ ಥರ ಇರುತ್ತೆ ಹೇಗೆ. ನೆಕ್ಸ್ಟ್ ಇವಾಗ ಕಬ್ಬನ್ ಪಾರ್ಕಿಗೆ ಹೋಗೋಣ. ಅಲ್ಲಿ ಇನ್ನೂ ಚೆನ್ನಾಗಿರ್ಬೋದು ನೇಚರ್, ಇನ್ನೂ ತಂಪಿರುತ್ತೆ ಅಂತ. ಇನ್ನೊಂದು ಅದ್ಭುತ ನೋಡಿ, ನೀವು ಯಾರ ಮನೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಿಯರ್ ವಿ ಗೋ. ಇದೇನು ನೋಡ್ತಿದ್ದೀರೋ ಇದು ಎಂಟ್ರೆನ್ಸ್ ಕಬ್ಬನ್ ಪಾರ್ಕಿಗೆ. ಸೊ ನೋಡಿ ಇಲ್ಲೆಲ್ಲ ಏನೇನೋ ಮಾರ್ತಿದ್ದಾರೆ, ತಿನ್ನೋ ಫುಡ್ಡು ಐಟಮ್ಸು ಎಲ್ಲ. ಇಲ್ಲಿ ನೋಡಿ ಏನೋ ಚಿಲ್ಡ್ರನ್ಗೆ ಮತ್ತು ಏನೋ ಟಾಯ್ ಟ್ರೈನು, ಬೋಟಿಂಗು ಅದೆಲ್ಲ ಮಾಡಿಸ್ತಾರಂತೆ. ನಮ್ಮ ಸರ್ ಹೋಗಿದ್ದಾರೆ ಟಿಕೆಟ್ ತೊಗೊಂಡ್ಬರೋಕ್ಕೆ. ಸೊ ಇದು ಎಂಟ್ರೆನ್ಸು. ಇಲ್ಲಿ ನೋಡಿ ಇದು ಎಂಟ್ರೆನ್ಸಿಗೆ 20 ರೂಪೀಸು, ಬೋಟಿಂಗು 30. ಟ್ರೈನ್ ಅಂದರೆ ಯಾವ ಥರ ಟ್ರೈನ್ ಅಂದರೆ ತೋರಿಸ್ತೀನಿ ನೋಡಿ. ಟ್ರೈನ್ಗೆ 30 ರೂಪೀಸು ಪರ್ ಪರ್ಸನ್ನಿಗೆ. ಸೊ ಈ ಥರ ನೀವು ಗಣಪತಿ ಪೆಂಡಲೆಲ್ಲ ನೋಡಿರ್ತೀರಲ್ಲ, ಆ ಥರ ಟ್ರೈನ್ ಇದು ಅಷ್ಟೇ, ಇನ್ನೇನಿಲ್ಲ. ಸೊ ಇದ್ರೊಳಗೆ ಎಂಟ್ರೆನ್ಸಿಂದ ಹೋಗಿ ನೋಡೋಣ ಕಬ್ಬನ್ ಪಾರ್ಕ್ ಯಾವ ಥರ ಐತೆ ಹಂಗೆಲ್ಲ. ನೆಕ್ಸ್ಟು ಇದಕ್ಕೆ ಹೋಗೋಣ. ಅದೇ ಇವಾಗ ನೀವೇನು ಇಲ್ಲಿ ಬೋಟಿಂಗ್ ನೋಡ್ತಿದ್ದೀರೋ, ಸೊ ಇಲ್ಲಿಗೆ ಅಲ್ಲಿ ಹೋಗ್ತಿದ್ದಾರೆ ನೋಡಿ, ಆಲ್ರೆಡಿ ಹೋಗ್ಯಾರು. ಸೊ ಆ ಥರ ಬೋಟಿಂಗ್ ಹೋಗೋಣ. ಇಲ್ಲಿ ಇನ್ನೊಂದು ಟ್ರೈನ್ ಹೋಗ್ತೈತೆ, ಇಲ್ಲಿ ಇನ್ನೊಂದು ಬೋಟ್ ಹೋಗ್ತೈತೆ. ಸಖತ್ತಾಗಿದೆ ಅದು ನೋಡಿ. ಟನಲ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೀರು ಬೀಳ್ತಾ ಇದೆ. ಕೈಸಲಗ ಇನ್ನೊಂದು ಅದ್ಭುತ ನೋಡಿ, ನೀವು ಯಾರ ಮನೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಸುಮಾರು ಜನಕ್ಕೆ ಫೇವ್ರೇಟ್ ಆಗಿರೋ ಕೊಲಂಬಸ್ ಇದೆ. ಮಾಡ್ತಿದ್ದಾರೆ ನೆಕ್ಸ್ಟ್ ಟ್ರಿಪ್ಪಿಗೆ. ಇವಾಗಲೇ ನಿಮಗೆ ಕಾಣಿಸಿಲ್ಲ ಆ ಬಿಲ್ಡಿಂಗ್ ಅಂದರೆ, ಇವಾಗ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ನೋಡಿ ದ ಗ್ರೇಟೆಸ್ಟ್ ಬಿಲ್ಡಿಂಗ್ ಆಫ್ ವಿಜಯ್ ಮಲ್ಯಾಸ್. ಸೊ ಇದ್ರ ಇಲ್ಲೇ ನಿಯರ್ ಆಗಿರೋದು ಇದು ನಿಮ್ಮ ಬಿಲ್ಡಿಂಗ್. ಇವಾಗ ಹೋಗೋಣ ಬೋಟಿಂಗ್ ಹೋಗೋಣ. ಇವಾಗ ಬೋಟಿಂಗ್ ಇದು ನೋಡಿ ಇದೇ ಟ್ರೈನಲ್ಲಿ ಹೋಗಿದ್ದು ನಾವು ಇವಾಗ. ಫುಲ್ಲು ರೌಂಡ್ ಹಾಕ್ಸ್ಕೊಂಡು ಬರುತ್ತೆ ನಿಮಗೆ. ಎಲ್ಲ ಕ್ರಿಕೆಟ್ ಆಡೋದಿದೆ, ಕ್ರಿಕೆಟ್ ಆಡ್ತವ್ರೆ ಇಲ್ಲಿ. ಬೋಟಿಂಗ್ ದಿಸ್ ಸೈಡಾ, ದಿಸ್ ಸೈಡ್ ಆರ್ ದಿಸ್ ಸೈಡ್ ಬೋಟಿಂಗ್? ದಿಸ್ ಐ ಥಿಂಕ್ ದಿಸ್ ಸೈಡ್. ಇಲ್ಲಿಂದ ನೋಡಿ ಇನ್ನೂ ಕ್ಲಿಯರಾಗಿ ಕಾಣ್ತಿದೆ. ಸೊ ನಾವು ಇವಾಗ ಇಲ್ಲೇ ಬೋಟಿಂಗ್ ಮಾಡೋದು, ನೋಡೋಣ ಯಾವ ಥರ ಇರುತ್ತೆ ಹೇಗೆ. ಸೊ ಸರ್, ಆರ್ ಯು ಎಕ್ಸೈಟೆಡ್? ಆರ್ ಯು ಎಕ್ಸೈಟೆಡ್ ಆರ್ ವಾಟ್? Not excited, thinking about how the water gonna be. What if you fell inside the water? I can swim, I'm a good swimmer. You know but swimming? The thing is, I don't like if the water stinks. Yeah. Come, let's go. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾಟ್ರಿಂಗು. ಈ ಪ್ಲೇಸಲ್ಲಿ ಇವಾಗ ನಾವು ಬೋಟಿಂಗ್ ಮಾಡೋಣ. ನೋಡಿ ಯಾವ ಥರ ಯಾವ ಸೈಡ್ ಏನಿದೆ, ಈ ಸೈಡೆಲ್ಲ ಬೋಟಿಂಗ್ ಮಾಡೋಣ. ಕೆಲವು ಇಲ್ಲೇನು ಟಾಟೈಸ್ ಏನೋ ಬ್ಯೂಟಲ್ ಡೈನೋಸರ್ ಏನು. ನೋ ಐ ವಿಲ್ ಗಿವ್ ದ ವಾಸ್ ಓವರ್. ನನಗೆ ಈಜು ಬರಲ್ಲ, ಅದಕ್ಕೆ ನಾನು ಏನಾದ್ರು ಬಿದ್ದರೆ ಹೆಲ್ಪ್ ಮಾಡಬೇಕಂತ ಹೇಳ್ತಿದ್ದೀನಿ. ಗಿರ್ಗೆ ಅಥವಾ ಹೆಲ್ಪ್ ಕರ್ನ ಬರಕೋ. ಹಾಂ ಲಾಕೋ ಆಯ್ ಬೋಲ. ಅಯ್ಯಪ್ಪ, इधर बैठा है तुम्हारा हमारा सर, इधर बैठा है हमें. देखो फर्स्ट टाइम ನಾನು ಹೋಗ್ತಿರೋದು ಆ್ಯಕ್ಚುಲಿ ಬೋಟಲ್ಲಿ. डर रहा है मेरे को, ಸ್ವಲ್ಪ ಹೆದರಿಕೆ ಆಗ್ತೈತೆ ಯಾಕೋ. ಇಷ್ಟು ಡೆಪ್ತ್ ಏನಾ ನೋಡಿ. ಇಟ್ ವಿಲ್ ಬಿ ಅರೌಂಡ್ 5 ಸೂಪರ್. ಎಷ್ಟು ಕ್ಯೂಟ್ ಇದ್ದಾಳೆ.
नाम क्या है आपका? सैयद अल्बाज। तुम्हारा? सैयद अल्बाज सैयद तुम्हारा? स्माइल। ಇಸ್ಮೈ ನೋಡಿ ಯಾರೋ ಹುಡುಗರು ಸಿಕ್ಬಿಟ್ಟವ್ರೆ. ಹುಡುಗರಿಗೆಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಭಾಳ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ. ಎಲ್ಲ ಹತ್ತವ್ರೆ ಬಸ್ಸು. ಹುಡುಗ ನೋಡಿ ನೋಡ್ತಾವನೆ ಯಾರಪ್ಪ ಇವನು, ಏನು ಕತೆ ಇದು ಅಂತ. ಫುಲ್ ಸೆಟ್ ಆಗಿಬಿಟ್ಟಿದ್ದೀವಿ, ಫುಲ್ ಕೂತ್ಬಿಟ್ಟಿದ್ದೀವಿ. कैसा लग रहा है? बोलो अच्छा लग रहा है? नहीं आपको अच्छा लग रहा है क्या बोटिंग? आपको पसंद आएगा? बोलो कुछ. ಫೀಲಿಂಗ್ ಬರ್ತೈತೆ ಅಂದರೆ ನಾನೇ ಬೋಟ್ ರನ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಬರ್ತೈತೆ. ಇದು ಬೋಟ್ ಮುಂದೆ ಅದು, ನೀವು ಅಲ್ಲೇ ನೋಡ್ತಿದ್ದೀರೋ ಅದು ಬೋಟ್ ಇಲ್ಲೇ ಅದು. ಅಲ್ಲೇನು ನೋಡ್ತಿದ್ರು ಅದೇ ಇದು. ಸಖತ್ತಾಗೈತೆ ಇದು. ಇದನ್ನ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಒಳ್ಳೆ ಫೀಲಿಂಗ್ ಮಾತ್ರ. ಇನ್ನೊಂದು ರೌಂಡ್. ನಾನು ಒಂದೇ ರೌಂಡ್ ಅಂದ್ಕೊಂಡೆ, 2 ರೌಂಡು. ಬಸ್ ಮೆಟ್ರೋ ರ್ಯಾಪಿಡೋ ನೋಡಿ ಆ ಥರ ರೇಸ್ ಮಾಡ್ತವ್ರ. ಇರಬೇಕು ಅಂತ ಹೇಳಿ ಓಯ್ ನೋಡ್ देखो इधर देखो अंकल ಮಾಡಿಬಿಟ್ರು ಆಂಟಿ ನಮಗೆ. ಅವಳು ನೋಡಂಗಿಲ್ಲ, ಇಟ್ಕೊಂಡ್ಬಿಟ್ಟಿದ್ದಲ್ಲ ನೋಡಿ ಕೈಲ. ಓಯ್ ಇಲ್ಲಿ ನೋಡು. ಇಲ್ಲ ಇಲ್ಲ ಬಿಡು. ಓಯ್ ಓಯ್ नाम क्या है? बोलो नाम क्या है तुम? ಉದಾ ಉದಾ. ಎಷ್ಟು ಕ್ಯೂಟ್ ಇದೆ. ಬಿಲ್ಡಿಂಗ್ ಮುಗಿಸ್ಕೊಂಡು ಬಂದ್ವಿ. ಇದೇ ಬಿಲ್ಡಿಂಗು ಕಿಂಗ್ ಫಿಶರಿಂದು, ಕಿಂಗ್ ಫಿಶರ್ ಟವರ್ಸು, ವಿಜಯ್ ಮಲ್ಯ ಹೊಡೆದಿದ್ದು ಭವನ. ಅಲ್ಲಿ ಅದ್ರ ಪಕ್ಕ ಇರೋದು ಕಬ್ಬನ್ ಪಾರ್ಕು. ಸೊ ಇವಾಗ ನಾವು ಇದೆಲ್ಲ ಮಾಡಿದ್ದೆಲ್ಲ ಇದರಲ್ಲಿ ಕಬ್ಬನ್ ಪಾರ್ಕ್ ಇರೋದು ಸೈಡಲ್ಲಿ ನೋಡಿ. ಅದೇನು ನೋಡ್ತಿದ್ದೀರೋ ನೀವು ಅದೆಲ್ಲ ಕಬ್ಬನ್ ಪಾರ್ಕು. ಇದು ಬಾಲಭವನ ಇವಾಗ ನಾವು ಹೋಗಿದ್ದು. ಹಾಂ ನೋಡಿ, ಏನೂ ಇಲ್ಲ ಅಂದರೂ ಸಮೇತ ಕಬ್ಬನ್ ಪಾರ್ಕಿಗೆ ಹೋಗ್ಬೇಕಂತಿದ್ದಾರೆ. ಏನಕ್ಕೆ ಹೋಗೋತಿಲ್ಲ ನೋಡೋಣ. ಇದು ಫುಲ್ ಕಬ್ಬನ್ ಪಾರ್ಕ್, ಫುಲ್ ನೇಚರ್. ನಾವು ಇವತ್ತು ಹೋಗಿದ್ದೆಲ್ಲ ಆಲ್ಮೋಸ್ಟ್ ನೇಚರ್. Not like we have come to a park and we missed the next park. Wherever we visited today, it's complete greenery. Fresh air. Many people will say there will be only girls and boys in the Kabban Park. Here, ಇಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ಇದ್ದಾರೆ ಆ್ಯಕ್ಚುಲಿ. ಎಷ್ಟು ಚೆನ್ನಾಗೈತೆ, ಒಂಥರ ಫ್ಯಾಮಿಲಿ ಫ್ರೆಂಡ್ಲಿ ಐತೆ. ಬಟ್ ಇದು ಯಾವ ಟೈಮಲ್ಲಿ ಅದು ಗೊತ್ತಿಲ್ಲ, ಬಟ್ ನಾನು ಬಂದಿರೋ ಟೈಮಲ್ಲಂತೂ ಐತೆ. ಹಾಂ ಪೆಟ್ ಫ್ರೆಂಡ್ಲಿ ಎಲ್ಲ ಪಿಕ್ನಿಕ್ ಥರ ಬಂದಿದ್ದಾರೆ ಯಾರು ನೋಡಿ. ಸುಮ್ಮನೆ ಫುಲ್ ಸುತ್ತ ನೇಚರ್ ಇದೆ. ನಾವು ಐ ಕೇಮ್ ಟು ನೋ ವೈ ಆರ್ ಸೇಯಿಂಗ್ ಕಬ್ಬನ್ ಪಾರ್ಕ್. ಗಾಯ್ಸ್ ಯಾಕೆ ಕಬ್ಬನ್ ಪಾರ್ಕ್ ಅಂತಿದ್ರು ಅಂತ ಗೊತ್ತಾಯ್ತು ನನಗೀಗ. ಕಳ್ಳರುಗಳಪ್ಪ. ಯಪ್ಪ ಏನು ಮಾಡೋಕ್ಕಾಗಲ್ಲ. ಏನು ಇಲ್ಲಿ ನೋಡ್ತಿದ್ದೀರೋ ಇದಿಷ್ಟು ಪೂರ್ತಿ ಕಬ್ಬನ್ ಪಾರ್ಕೆ. ತುಂಬ ದೊಡ್ಡದೈತಿ ಇದು. ಒಂದು ದಿವಸ ನೀವು ಬಂದರೆ 1-2 ಗಂಟೆ ಆಗುತ್ತೆ ಎಲ್ಲ ಇದು ಮಾಡೋಷ್ಟೊತ್ತಿಗೆ. ಕೆಲವರು ಬುಕ್ ಓದ್ತಿದ್ದಾರೆ, ಕೆಲವರು ಇವರಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡು ಬ್ಯುಸಿ ಆಗಿದ್ದಾರೆ ಒಟ್ಟು. ಯು ಥಿಂಕ್ ದಿಟ್ ಈಸ್ ದ ಲೇಕ್? ಇಟ್ ಈಸ್ ಲೇಕ್ ಯು ಥಿಂಕ್? ಪೀಸಾಗಿ ಮಕ್ಕೊಂಡಿದೆ ನೋಡಿ ನಾಯಿ, ಆರಾಮು, ಯಾರು ಕಾಟ ಇಲ್ಲ, ಏನಿಲ್ಲ. ನಮ್ಮ ಸರ್ ಏನು ಹೇಳ್ತಿದ್ದಾರೆ ಗೊತ್ತಾ, 2 ಕೆಲಸ ಮಾಡಬೇಕಂತೆ ಕಬ್ಬನ್ ಪಾರ್ಕಿಗೆ ಬಂದಾಗ. ಅದೇನೇನೆಂದರೆ, ಒಂದು ಇವಾಗ ಅಲ್ಲಿ ಮಲ್ಕೊಂಡಿದ್ದಾರಲ್ಲ ಆ ಥರ ಮಕ್ಕಬೇಕಂತೆ. ಇನ್ನೊಂದು ಇಲ್ಲಿ ಬುಕ್ ಓದ್ತಿದ್ದಾರೆ ನೋಡಿ ಆ ಅಣ್ಣ ಯಾರು, ಆ ಥರ ಮಾಡಬೇಕಂತ ಹೇಳ್ತಾರೆ. ಟೋಟಲಿ ಯು ಹ್ಯಾವ್ 2 ಡ್ರೀಮ್ಸ್. Not dreams. What I like the things you have to do in the park, kind of. Like feel the nature, enjoy the nature in this way. Not doing some assaulted things. ಬೆಸ್ಟ್ ಅಂದರೆ ಆ ಥರ ಮಕ್ಕ ಬಿಡಬೇಕು, ಇಲ್ಲಾಂದರೆ ಆ ಥರ ಬುಕ್ ಓದಬೇಕು.
analyzed. ನೋಡಿ ಅಲ್ಲಿ ಹಾಕೇ ಇದ್ದಾರೆ ಬೋರ್ಡು ತಮ್ನೈಲಿಗೆ ಮಾಡೋಣ ಅಂತ ಹೇಳಿದ್ದೀನಿ. ನೋಟಿಸ್ ಅಷ್ಟೆಲ್ಲ ಇದು ಹಾಕಿದ್ರು ನಮ್ಗಿನ್ನೂ ಅವ್ರವ್ರು ಫೀಲಿಂಗ್ ಆಗಿರ್ತಾರೆ. ಅದೊಂದು ಏಜು, ಅದು ಆ್ಯಕ್ಚುಲಿ ಮಾಡಿದರೂ ತಪ್ಪಿಲ್ಲ. ಅಂದರೆ ಲಿಮಿಟಾಗಿರ್ಬೇಕು ಎಲ್ಲದಕ್ಕೂ. ಒಂದು ವಾತಾವರಣಕ್ಕೆ ಫುಲ್ ರೆಸ್ಪೆಕ್ಟ್ಫುಲ್ ಆಗಿ ಫುಲ್ ಕರೆಕ್ಟಾಗಿರ್ಬೇಕು ಇಷ್ಟೇ. ಮಾವಿನ ಮರ ನೋಡಿ, ಇದು ಎಷ್ಟು ಮಾವಿನಕಾಯಿ ಎಲ್ಲ ಬಿದ್ದಿದ್ದಾವೆ ಇಲ್ಲಿ ನೋಡಿ. ಒಂದು ತಗೊಂಡು ತೋರಿಸ್ತೇನೆ ಎಕ್ಸಾಂಪಲು. ಇದು ಆ್ಯಕ್ಚುಲಿ ಹುಳ ಗಿಳ ಅದೆಲ್ಲ ತಿಂದಿರೋದು ಅನ್ಸುತ್ತೆ ಇದು. ಸೊ ನೋಡಿ ಎಷ್ಟು ಮಾವಿನ. ಸರ್ ಐ ಥಿಂಕ್ ಇನ್ಸೆಕ್ಟ್ ಇಟ್ ಈಸ್ ಡ್ಯೂ ಟು ಇನ್ಸೆಕ್ಟ್. ಐ ಥಿಂಕ್ ಇನ್ಸೆಕ್ಟ್ ಆರ್ ಸಮ್ ಅನಿಮಲ್ಸ್ ದಟ್ ಫ್ರೂಟ್. ಬರ್ಡ್ಸ್ ಟೋಟಲಿ ಬರ್ಡ್ಸ್ ಇಷ್ಟ ಆಗ್ಬಿಟ್ಟೈತಂತೆ ಅವರಿಗೆ. ಸೊ ಅದಕ್ಕೆ ಇಲ್ಲಿ ಕೂರ್ತೀನಿ ಅಂದರು. ನೋಡೋಣ. It doesn't look good sitting posture. Yeah. No, this also is not looking good in the camera. ನೋಡ್ತಿದ್ದೀರೋ ಇವರಿಬ್ಬರು ಆರ್ಟಿಸ್ಟ್ ಅನಿಸುತ್ತೆ. ಸೊ ಅವ್ರ ಫೋಟೋ ಇವ್ರು ಬಿಡಿಸ್ತಿದ್ದಾರೆ, ಇವ್ರ ಫೋಟೋ ಅವ್ರು ಬಿಡಿಸ್ತಿದ್ದಾರೆ. ಸೊ ಅದೇ ಇದೇನಂತಾರೆ, ಅದೇ ಒಬ್ಬರು ನೋಡಿ ಇನ್ನೊಬ್ಬರು ಫೋಟೋ ಬಿಡಿಸ್ತಾರಲ್ಲ, ಇವ್ರದ್ದು ಅವ್ರದ್ದು ಅಂತ. ಅದೇ ಮನುಷ್ಯರನ್ನ ಆ ಥರ ಬಿಡಿಸ್ತಾರೆ ಅನಿಸುತ್ತೆ. ಸೊ ಈ ಥರ ಫುಲ್ ಕ್ರಿಯೇಟಿವ್ ಪೀಪಲ್ ಅನಿಸುತ್ತೆ. ಕಬ್ಬನ್ ಪಾರ್ಕಲ್ಲಿ ಏನೋ ಅದೆಲ್ಲ ಏನೋ ಗೊತ್ತಿಲ್ಲ, ಒಟ್ಟು ಕಂಪ್ಲೀಟ್ ಪೀಸು. ಮೈಂಡ್ ಎಷ್ಟು ನಿಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ ಅಂದರೆ ಬಂದು ಸುತ್ತಮುತ್ತ ತುಂಬ ಜನಕ್ಕೆ ನೋಡಿ, ಮತ್ತು ಒಂಥರ ಒಂದು ಮೈಂಡ್ ರಿಲೀಫ್ ಅನ್ಸುತ್ತೆ ನಿಮಗೆ. ಒಳ್ಳೆ ಫ್ರೆಶ್ ಏರ್ ತಗೊಂಡು ಮೈಂಡ್ ರಿಸೆಟ್ ಮಾಡ್ಕೊಬೋದು. ಸೊ ಯಾವಾಗ ನಿಮ್ಮ ಫ್ರೀ ಟೈಮಲ್ಲಿ ಮಾಲ್ಸು ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಜಾಸ್ತಿ ನೇಚರ್ಗೆ ಕನೆಕ್ಟ್ ಆಗೋ ಕಡೆ ಗಮನ ಕೊಡಿ. ನೇಚರ್ಗೆ ಯಾವಾಗ ನೀವು ಜಾಸ್ತಿ ಕನೆಕ್ಟ್ ಆಗ್ತಿರೋ ನಿಮಗೆ ತುಂಬ ರಿವಾರ್ಡ್ ಸಿಗುತ್ತೆ, ತುಂಬ ಮೆಂಟಲಿ ಸ್ಟೇಬಲ್ ಆಗ್ತೀರಾ. ಆಮ್ ಐ ರೈಟ್? ಯು ಅಂಡರ್ಸ್ಟ್ಯಾಂಡ್ ಕನ್ನಡ ರೈಟ್? ಬರೀ ಕನ್ನಡ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಸ್ವಲ್ಪ ಬರುತ್ತೆ ಅಷ್ಟೇ. ಬಟ್ ತುಂಬ ಅರ್ಥ ಮಾಡ್ಕೊತಾರೆ ಕನ್ನಡ ಎಲ್ಲ. ನಮಗೆ ಇವರು ಸ್ಪೋಕನ್ ಇಂಗ್ಲೀಷಲ್ಲಿ ಟೀಚರ್ ಆಗಿದ್ದರು 8th ಮತ್ತು 9th. ಅವಾಗಿಂದ ಇವ್ರು ನಮಗೆ ಪರಿಚಯ, ಅವಾಗಿಂದ ಕಾಂಟ್ಯಾಕ್ಟ್ ಆಗಿದ್ದು. ಸುಮಾರು ಜನ ಟೀಚರ್ಸ್ ನಮ್ಗೆ ಆ ಥರ ಪರಿಚಯ ಇದ್ದಾರೆ. ಇವತ್ತು ಇವ್ರು ಬಂದಿದ್ದರು. ಸೊ ಅದಕ್ಕೆ ಹೋಗೋಣ ಅಂತೇಳಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಯಾವುದೋ ಒಂದು ಹಣ್ಣು ಸಿಗ್ಬಿಟ್ಟಿದೆ. ಇದೇ ಮಾವಿನ ಮರ. ಸೊ ಇದರದ್ದೇ ಬಿದ್ದಿರೋದಿದೆ. ನಮ್ಮ ಸರ್ ಯಾಕೋ ಇದನ್ನೆಲ್ಲ ನೋಡ್ತವ್ರೆ, ಏನು ತಗೊಳ್ತಾರೆ ಯಾರಿಗಾರು. ಬಟ್ ಇಲ್ಲಿ ಎಷ್ಟೊಂದು ಚೆನ್ನಾಗಿರೋ ಇದಾವೆ. ಕಬ್ಬನ್ ಪಾರ್ಕ್ ಮೆಟ್ರೋ ತಗೊಂಡು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೆ ಬಂದ್ವಿ. ಓರಿಯನ್ ಮಾಲಿಗೆ ಬಂದಿದ್ದೀವಿ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ತಿರುಗಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ KFC ತಿಂದು ನೆಕ್ಸ್ಟ್ ಚರ್ಚ್ ಸ್ಟ್ರೀಟಿಗೆ ಹೋಗೋಣ. ಅಲ್ಲಿ ನಮ್ಮ ಸರ್ ಫ್ರೆಂಡ್ ಬರ್ತಾರಂತೆ, ಮತ್ತು ನಮ್ಮ ಫ್ರೆಂಡು ಬರ್ತಾನೆ ಬಾಲಾಜಿ ಅಂತ. ಅವನು ಲಾಗರೇ. ಸರ್ ಸ್ಟೂಡೆಂಟ್ಸು ಬರ್ತಾರೆ. ಅವನು ಲಾಗರೇ, ಕಂಟೆಂಟ್ ಕ್ರಿಯೇಟರ್. ನೋಡೋಣ. ಫಸ್ಟ್ ಪ್ಲೇಸು ನಮ್ಮ ಸರ್ರು ಎಲ್ಲೇ ಹೋಗೋದು ವಾಶ್ರೂಮಿಗೆ. ಎನಿವೇರ್ ಯು ಗೋ ಫಸ್ಟ್ ಯು ವಿಸಿಟ್ ದ ವಾಶ್ರೂಮ್. ಫಸ್ಟ್ ಯು ಗೆಟ್ ಫ್ರೆಶ್ ಅಪ್ ಆ್ಯಂಡ್ ದೆನ್ ಯು ಸಿ ಎವ್ರಿಥಿಂಗ್. ಆ ಥರ ಅಣ್ಣ ನೋಡ್ತಾ ಇದ್ದೀನಿ, ಯಾರಪ್ಪ ವಾಶ್ರೂಮಾಗೆಲ್ಲ ಲಾಕ್ ಮಾಡ್ತಾನೆ ಶಿಷ್ಯ ಅಂತ ನೋಡ್ತವ್ರೆ. ಲೈಕ್ ಈಗ ಓರಿಯನ್ ಮಾಲಿಗೆ ಬಂದಿದ್ದೀವಿ. ಏನಾದರೂ ಮಾರ್ಕೆಟಿಂಗಿಗೆ ಪ್ರಾಕ್ಟಿಕಲ್ ನಾಲೆಜ್ ಬೇಕಾದರೆ ಈ ಥರ ಮಾಲ್ಸಿಗೆಲ್ಲ ಬರಬೇಕು ನೋಡಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಇಲ್ಲಿ ಪ್ರತಿಯೊಂದು ಏನಾದರೂ ಲೋಗೋ ಆಗಿರ್ಬೋದು ಅಥವಾ ಅವ್ರದ್ದು ಏನಾದ್ರು ಸ್ಟ್ರಾಟಜೀಸ್ ಆಗಿರ್ಬೋದು, ಒಂಥರ 30% ಆಫು 20% ಆಫು ಆ ಥರ ಸ್ಟ್ರಾಟಜೀಸ್ ಬಗ್ಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಆದರೂ ಮಾಲಿಗೆ ಬಂದು ನೋಡ್ಕೊಳ್ಬೇಕು ಯಾವ್ಯಾವ ಥರ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾರೆ ಅವ್ರ ಹತ್ರ ಇರೋ ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕೆ ಅಂತ. ಇವರು ಇಲ್ಲಿ ಇನ್ನೊಂದೇನೆಂದರೆ ಯಾವುದೋ ಒಂದು ತಿಂಗಿಗೆ ಒಂದು ಆಫರ್ ಐತೆ. ಹೆಂಗಂದರೆ 3rd one is ಫ್ರೀ ಅಂತ. ಅದ್ರ ರೂಲ್ ಏನಂದರೆ ಫಸ್ಟ್ 2 ಪ್ರಾಡಕ್ಟ್ ನೀವು ತಗೊಂಡ್ರೆ 3rd ಪ್ರಾಡಕ್ಟ್ ಫ್ರೀ. ಹಂಗಂದ್ರೆ ನೀವು 1 ಪ್ರಾಡಕ್ಟ್ ತಗೊಳ್ಳೋ ಜಾಗದಲ್ಲಿ ಅವರು ನಿಮಗೆ 2 ಪ್ರಾಡಕ್ಟ್ ತಗೊಳ್ಳೋಂಗೆ ಮಾಡ್ತಿದ್ದಾರೆ. ಅದು ಇದೊಂದು ಟೆಕ್ನಿಕ್ ಮಾಡಿದ್ದಾರೆ ಇವರು ಸೇಲ್ಸ್ ಇನ್ಕ್ರೀಸ್ ಆಗೋಕ್ಕೆ. ಆಲ್ಮೋಸ್ಟ್ ಮೊಬೈಲ್ ಇನ್ನೇನು ಸ್ವಿಚ್ ಆಫ್ ಆಗೋ ರೇಂಜ್ಗೆ ಐತೆ. ಸೊ ಆಲ್ಮೋಸ್ಟ್ ನಾವು ಮುಗಿಸಿದ್ದೀವಿ. ಹೋಗಿ ಆರಾಮಾಗಿ ರೂಮಲ್ಲಿ ಹೋಗಿ ಇದು ಮಾಡೋಣ.